ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಸಿದ್ಧಾಂತ ಶಿಖಾಮಣಿಯಲ್ಲಿ ಅಂಗಸ್ಥಲದಿಂದ ಲಿಂಗಸ್ಥಲಕ್ಕೋಗಿ ಏನು ಅನ್ನಿಸ್ಕೊತಾನ ಅನ್ನೋಂಥದ್ದು ವಾಕ್ಯ ರಚನೆ ಮಾಡಬೇಕಾಗ್ಯದ. ಒಂದೊಂದು ವಾಕ್ಯ ರಚನೆ ಮಾಡಿ ಭಕ್ತಸ್ಥಳಿಯು ಏನು ಅನ್ಕೋತಾನಪ್ಪ ಅಂತಂದ್ರೆ, ಆಚಾರಲಿಂಗ ಎನ್ನಿಸಿಕೊಳ್ತಾನೆ. ಅಂಗಲಿಂಗವಾಗುವ ಭಕ್ತಸ್ಥಳಿ. ಈಗ ಒಂದೊಂದೇ ಜೀವನು ತನ್ನ ಪೃಥ್ವ್ಯಾಂಗ ರೂಪ ತ್ಯಾಗಾಂಗವನ್ನು, ಹೌದಲ್ರಿ? ಒಂದು ವಾಕ್ಯ ಬರ್ಕೊಳ್ರಿ. ಜೀವನು ತನ್ನ ಪೃಥ್ವ್ಯಾಂಗ ರೂಪ ತ್ಯಾಗಾಂಗವನ್ನ ಆಚಾರಲಿಂಗ ರೂಪ ಇಷ್ಟಲಿಂಗಕ್ಕೆ ಸುಚಿತ್ತ ಹಸ್ತದಿಂದ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಸಮರ್ಪಿಸಿ ಭಕ್ತಸ್ಥಳಿ ಏನನ್ಸ್ಕೊತಾನ? ಸಮರ್ಪಿಸಿ ಭಕ್ತಸ್ಥಳಿಯು ಭಕ್ತಸ್ಥಳಿ ಅವ ಲಿಂಗ ಆಗ್ಬೇಕಲ್ಲ, ಹಂಗೆ ಭಕ್ತಸ್ಥಳಿ ಆಚಾರಲಿಂಗ ಎನ್ನಿಸಿಕೊಳ್ಳುತ್ತಾನೆ. ಆಚಾರಲಿಂಗ ಎನ್ನಿಸಿಕೊಳ್ಳುತ್ತಾನೆ. ಜೀವನು ತನ್ನ ಪೃಥ್ವ್ಯಾಂಗ ರೂಪ ತ್ಯಾಗಾಂಗವನ್ನ ಆಚಾರಲಿಂಗ ರೂಪ ಇಷ್ಟಲಿಂಗಕ್ಕೆ ಸುಚಿತ್ತ ಹಸ್ತದಿಂದ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಸಮರ್ಪಿಸಿ ಭಕ್ತಸ್ಥಳಿಯು ಆಚಾರಲಿಂಗ ಎನ್ನಿಸಿಕೊಳ್ಳುತ್ತಾನೆ. ಲಿಂಗ ಅನಿಸ್ಕೋಬೇಕಲ್ಲ, ಅವ ಭಕ್ತಸ್ಥಳಿ ಅನಿಸ್ಕೊಳ್ಳೋದು. ಇದು ಲಿಂಗ ಆಗದ್ರ ಸಲುವಾಗಿ ಅವ ಭಕ್ತಸ್ಥಳಿ ಆಗ್ಯಾನ, ಹಂಗಾಗ್ಯಾನ ಭಕ್ತಾಂಗ. ಈಗ ಲಿಂಗ ಆಗ್ಬೇಕಲ್ಲ. ಈಗ ಎರಡನೇದ್ದು, ಜೀವನು ತನ್ನ ಯಾವುದು ಪೃಥ್ವ್ಯಾಂಗ ಜಲಾಂಗ ರೂಪ ತ್ಯಾಗಾಂಗವನ್ನು ಗುರುಲಿಂಗ ರೂಪ ಇಷ್ಟಲಿಂಗಕ್ಕೆ ಗುರುಲಿಂಗ ರೂಪ ಇಷ್ಟಲಿಂಗಕ್ಕೆ ಇಷ್ಟಲಿಂಗಕ್ಕೆ ಸುಬುದ್ಧಿ ಹಸ್ತದಿಂದ ನಿಷ್ಠಾಭಕ್ತಿಪೂರ್ವಕವಾಗಿ ಏನ್ ಮಾಡ್ತಾನ? ಸಮರ್ಪಿಸಿ ಮಹೇಶ ಸ್ಥಳಿಯು ಸಮರ್ಪಿಸಿದ ಮಹೇಶ ಸ್ಥಳಿಯು ಏನನ್ಸ್ಕೊತಾನ? ಗುರುಲಿಂಗ ಎನ್ನಿಸಿಕೊಳ್ಳುತ್ತಾನೆ. ತಿಳಿತಲ್ರಿ? ನೆಕ್ಸ್ಟ್ ಮೂರನೇದು, ಜೀವನು ತನ್ನ ನಿಜಾಂಗ ರೂಪ ಭೋಗಾಕವನ್ನ ಶಿವಲಿಂಗ ರೂಪ ಪ್ರಾಣಲಿಂಗಕ್ಕೆ ನಿರಹಂಕಾರ ಹಸ್ತದಿಂದ ಸಾವಧಾನ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ
ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ ಪ್ರಾಣಲಿಂಗ ಸ್ಥಳಿಯು ಏನನ್ಕೋತಾನ, ಶಿವಲಿಂಗ ಎನ್ನಿಸಿಕೊಳ್ಳುತ್ತಾನೆ. ಹೌದಲ್ರಿ? ಹೇಳ್ರಿ, ವಾಕ್ಯ ಪೂರ ಹೇಳ್ರಿ. ಯಾಕೆ ಅರ್ಧಂಬರ್ಧ ಮಾಡಿಬಿಟ್ರಲ್ಲ, ಚಾಲು ಮಾಡಿದ್ರಿ ಲಾಸ್ಟಿಗೆ ಏನು ಹೇಳೋದು? ಜೀವನು ತನ್ನ ತೇಜಾಂಗ ರೂಪ ಭೋಗಾಂಗವನ್ನ ಶಿವಲಿಂಗ ರೂಪಿ ಪ್ರಾಣಲಿಂಗಕ್ಕೆ ನಿರಹಂಕಾರ ಹಸ್ತದಿಂದ, ತೇಜ ಅಂದ್ರೆ ನಿರಹಂಕಾರ ಹಸ್ತದಿಂದ ಸಾವಧಾನ ಭಕ್ತಿಪೂರ್ವಕವಾಗಿ ಕರೆಕ್ಟ್ ಸಮರ್ಪಿಸಿದ ಪ್ರಾಣಲಿಂಗಿಯು ಶಿವಲಿಂಗ ಸ್ಥಳಿ ಎನಿಸುತ್ತಾನೆ. ಪ್ರಾಣಲಿಂಗಿ ಅಲ್ಲ, ಇಲ್ಲ, ಶಿವಲಿಂಗ ಇವ ಭಕ್ತ ಮಹೇಶ ಪ್ರಸಾದಿ, ಪ್ರಸಾದ ಸ್ಥಳಿಯು ಶಿವಲಿಂಗ ಎನಿಸುತ್ತಾನೆ. ಪ್ರಸಾದ ಸ್ಥಳಿ ಅಲ್ಲನ್ರಿ ಅವ, ಇದು ತೇಜದವ. ಪ್ರಸಾದ ಸ್ಥಳಿಯು ಶಿವಲಿಂಗ ಎನ್ನಿಸಿಕೊಳ್ಳುತ್ತಾನೆ. ಹೇಳ್ರಿ ಇನ್ನೊಂದ್ಸಾರಿ ಪಕ್ಕ. ಜೀವನು ತನ್ನ ತೇಜಸ್ವಾಂಗದಿಂದ, ತೇಜರೂಪ ಭೋಗಾಂಗದಿಂದ ತೇಜಾಂಗ ರೂಪ ಭೋಗಾಂಗವನ್ನು ಶಿವಲಿಂಗ ರೂಪ ಪ್ರಾಣಲಿಂಗಕ್ಕೆ ನಿರಹಂಕಾರ ಹಸ್ತದಿಂದ ಸಾವಧಾನ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ ಪ್ರಸಾದಿತರ ಸ್ಥಳಿಯು ಶಿವಲಿಂಗ ಎನಿಸಿಕೊಳ್ಳುವ. ಪ್ರಸಾದ ಸ್ಥಳಿಯು ಶಿವಲಿಂಗ ಎನ್ನಿಸಿಕೊಳ್ಳುತ್ತಾನೆ. ಮೂರಾಯ್ತು. ಈ ವಾಕ್ಯ ಎಲ್ಲರೂ ಬರ್ಕೋಬೇಕು ನೀಟಾಗಿ. ಮತ್ತೆ ನಾಲ್ಕನೇದ್ದು ವಾಯು. ತನ್ನ ವಾಯುವಾಂಗ ರೂಪ ಭೋಗಾಂಗವನ್ನು ಜಂಗಮಲಿಂಗ ರೂಪ ಪ್ರಾಣಲಿಂಗಕ್ಕೆ ಸುಮನ ಹಸ್ತದಿಂದ ಆನಂದ ಭಕ್ತಿಯಿಂದ ಆನಂದ ಭಕ್ತಿಪೂರ್ವಕ ಆನಂದ ಬರ್ತೈತ್ರಿ. ಆನಂದ ಆಮೇಲೆ ಸಮರಸ. ನಾಲ್ಕನೇದು ಅನುಭಾವ ರೀ. ಅನುಭಾವ ತೊಳಮ. ಅನುಭಾವ ಭಕ್ತಿ ಸ್ಥಳಪೂರ್ವಕವಾಗಿ ಸಮರ್ಪಿಸಿ ಪ್ರಾಣಲಿಂಗಿ ಸ್ಥಳಿಯು ಜಂಗಮಲಿಂಗ ಎನಿಸಿಕೊಳ್ಳುತ್ತಾನೆ. ಇಲ್ಲೇನು ಆನಂದ ಭಕ್ತಿ ಆದ್ಮೇಲೆ ಅನುಭವ ಭಕ್ತಿ ಅದ ಇದ್ರಾಗ. ಅದೇ ಆನಂದ ಆದ್ಮೇಲೆ ಅನುಭವ, ಆಮೇಲೆ ಸಮರಸ. ಮೊದಲು ಅನುಭವ ಆಮೇಲೆ ಆನಂದ ಒಂದು ಕಡೆ ಅದ. ಈ ವಚನ ಸಾಹಿತ್ಯದ ಒಂದು ವಚನ ಸಂಪುಟದೊಳಗ ಅನುಭವ ಆದ್ಮೇಲೆ ಆನಂದ ಭಕ್ತಿ, ಆಮೇಲೆ ಸಮರಸ ಭಕ್ತಿ ಅದ. ಇದ್ರಾಗ ಏನದ ಸಿದ್ದೇಶ್ವರ ಸ್ವಾಮಿಗಳದಾಗ ಅಂತಂದ್ರ
ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಸಾವಧಾನ ಭಕ್ತಿ ಆದ್ಮೇಲೆ ನಡ್ಬರ್ಕ್ ಆನಂದ ಭಕ್ತಿ, ಆಮೇಲೆ ಅನುಭಾವ ಭಕ್ತಿ, ಸಮರಸ ಭಕ್ತಿ. ಅಂದ್ರ ಇದು ಅನುಭಾವನೆ ಕರೆಕ್ಟ್ ಹಿಡಿಬೇಕು. ಆನಂದ ಸೆಂಟರ್ನಾಗ ಸತ್ ಚಿತ್ ಆನಂದ ಏನ್ ಹಿಂಗ್ ಬರ್ತದೆ ಏನಿದು? ಸತ್ ಚಿತ್ ಆನಂದ ಎಲ್ಲಿಗೆ ಬರ್ತದೆ ಇದು? ಋಗ್ವೇದ ಕ್ರಿಯಾ ನಿವೃತ್ತಿ ಪೃಥ್ವಿ ಸತ್ ಚಿತ್ ಆನಂದ. ಇಲ್ಲಿ ಭಕ್ತಿ, ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಸಾವಧಾನ ಭಕ್ತಿ, ಆನಂದ, ಅನುಭವ. ಆಯ್ತು, ಸ್ವಲ್ಪ ನೋಡ್ಕೊಂಡು ಹೇಳ್ತೀವಿ ಆಮೇಲೆ ಅದೇನದ ನೋಡ. ಕಡೆ ಅನುಭವ, ಆನಂದ, ಸಮರಸ. ಶ್ರದ್ಧಾ, ನಿಷ್ಠಾ, ಅವಧಾನ, ಅನುಭವ, ಆನಂದ, ಸಮರಸ. ಸಮರಸ ಷಡ್ಭಕ್ತಿಗಳು. ಭಕ್ತಿ ಅನ್ನೋ ತೆಗೆದು ನೋಡಿದ್ರೆ ಸೀರಿಯಲ್ ಪ್ರಕಾರ ಏನ್ ಸಿಗ್ತದೆ ನೋಡ. ಪ್ರಿಂಟ್ನು ತಪ್ಪಾಗಿರೋದು ಆಗಿರ್ತಾವ. ಏನು ಅನುಭವ ಭಕ್ತಿ, ಆಮೇಲೆ ಆನಂದ ಭಕ್ತಿ, ಆಮೇಲೆ ಸಮರಸ ಭಕ್ತಿ. ಆನಂದ ಲಾಸ್ಟಿಗೆ ನಡ್ಬರ್ಕ್ ಅನುಭವ ಬರ್ತದೆ. ಇಲ್ಲೇನದ ಸಿದ್ದೇಶ್ವರ ಸ್ವಾಮಿಗಳೊಳಗ ಆನಂದ ನಡ್ಬರ್ಕ ಲಾಸ್ಟಿಗೆ ಅನುಭವ ಬರ್ತದೆ. ನಾಲ್ಕನೇದು ಅನುಭವ, ಆನಂದ, ಸಮರಸ. ಅನುಭವ ಪ್ರಾಣಲಿಂಗ, ಆನಂದ ಶರಣ. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. ನಡ್ಬರ್ಕ್ ಅನುಭವ ಬರ್ತದ. ಇಲ್ಲಿ ನೋಡಿದ್ರೆ ಅನುಭವ ಲಾಸ್ಟಿಗೆ ಒಂದಿಂದ ಒಂದ್ ಮುಂದೆ ಅದ. ಇಲ್ಲಿ ಬಿಡ್ರಿ, ಯಾವ್ದಾರು ಬರ್ಕೋರಿ. ಈಗ ಸದ್ಯಕ್ಕೆ ಅದೇ ಹಿಡ್ಕೊಂಡು ಕೂತು ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಬುಕ್ನಾಗ ಹಿಂಗದ, ಆ ಬುಕ್ನಾಗ ಹಂಗದ. ನೆಕ್ಸ್ಟ್ ವಾಯು ಮುಗಿತಲ್ರಿ? ಅದೇನ ಪರ್ಫೆಕ್ಟ್ ಆಗಿ ನೋಡಿ ಮಾಡೋಣ. ನೆಕ್ಸ್ಟ್ ಇದ್ಯಾವುದು? ಆಕಾಶ್, ಐದನೇದು. ಜೀವನು ತನ್ನ ಆಕಾಶ ರೂಪ ಯೋಗಾಂಗವನ್ನ ಪ್ರಸಾದಲಿಂಗ ರೂಪ ಭಾವಲಿಂಗಕ್ಕೆ, ಹೌದಲ್ರಿ? ಸುಜ್ಞಾನ ಹಸ್ತದಿಂದ ಆನಂದ ಭಕ್ತಿಪೂರ್ವಕವಾಗಿ ಶರಣಸ್ಥಲಿ ಪ್ರಸಾದಲಿಂಗ. ಜೀವನು ತನ್ನ ಆಕಾಶಾಂಗ ರೂಪ ಯೋಗಾಂಗವನ್ನು ಪ್ರಸಾದಲಿಂಗ ರೂಪ ಭಾವಲಿಂಗಕ್ಕೆ ಸುಜ್ಞಾನ ಹಸ್ತದಿಂದ ಆನಂದ ಭಕ್ತಿ ಸ್ಥಳಪೂರ್ವಕವಾಗಿ ಸಮರ್ಪಿಸಿ ಶರಣಸ್ಥಳಿಯು ಪ್ರಸಾದಲಿಂಗ ಅನಿಸುತ್ತಾನೆ. ಆನಂದ ಭಕ್ತಿ ಪೂರ್ವಕವಾಗಿ, ಆನಂದ ಭಕ್ತಿ ಸ್ಥಳ ಅಲ್ಲ, ಆನಂದ ಭಕ್ತಿ ಪೂರ್ವಕವಾಗಿ. ಆನಂದ ಭಕ್ತಿ ಪೂರ್ವಕವಾಗಿ ಸಮರ್ಪಿಸಿದ ಶರಣಸ್ಥಳಿಯು ಪ್ರಸಾದಲಿಂಗಿ ಅನ್ನಿಸಿಕೊಳ್ಳುತ್ತಾನೆ. ಲಾಸ್ಟ್ ಇನ್ನೊಂದು ಹೇಳ್ಬಿಟ್ರೆ ಐಕ್ಯ ಸ್ಥಳದ್ದು.
ಜೀವನು ತನ್ನ ಆತ್ಮಾಂಗ ರೂಪ ಯೋಗಾಂಗವನ್ನು ಮಹಾಲಿಂಗ ರೂಪ ಭಾವಲಿಂಗಕ್ಕೆ ಸದ್ಭಾವ ಹಸ್ತದಿಂದ ಸಮರಸ ಭಕ್ತಿ ಪೂರ್ವಕವಾಗಿ ಸಮರ್ಪಿಸಿ ಐಕ್ಯಸ್ಥಳಿಯು ಮಹಾಲಿಂಗ ಎನಿಸಿಕೊಳ್ಳುತ್ತಾನೆ. ಸಮರ್ಪಿಸುವ ಐಕ್ಯಸ್ಥಳಿಯು ಮಹಾಲಿಂಗ ಎನಿಸಿಕೊಳ್ಳುತ್ತಾನೆ. ಆರು ವಾಕ್ಯಗಳು ಪರ್ಫೆಕ್ಟ್ ಬರ್ತಾವಲ್ರಿ? ಜೀವನು ತನ್ನ ಆತ್ಮಾಂಗ ರೂಪ ಯೋಗಾಂಗವನ್ನು ಮಹಾಲಿಂಗ ರೂಪ ಭಾವಲಿಂಗಕ್ಕೆ ಸದ್ಭಾವ ಹಸ್ತದಿಂದ ಸಮರಸ ಭಕ್ತಿ ಪೂರ್ವಕವಾಗಿ ಸಮರ್ಪಿಸಿ ಐಕ್ಯಸ್ಥಳಿಯು ಮಹಾಲಿಂಗಿ ಎನಿಸಿಕೊಳ್ಳುತ್ತಾನೆ. ಬರ್ಕೊಂಡ್ರಿ ಆರು ವಾಕ್ಯಗಳು ನೀಟಾಗಿ ಹೇಳಕ್ ಬರ್ಬೇಕು, ಬಾಯ್ಪಟ್ಟು ಹೇಳಕ್ ಬರ್ಬೇಕು. ಅಂಗ ಲಿಂಗವಾಗುವುದು ಹೆಂಗತ್ ಗೊತ್ತಾಯ್ತಲ್ರಿ? ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನವು ಅಂಗ. ಅವು ಮತ್ತೆ ಲಿಂಗ ಆಗ್ಬೇಕಾದ್ರೆ ಅವು ತಮ್ಮಲ್ಲಿರುವ ಯಾವ ಪದಾರ್ಥಗಳನ್ನ ಯಾವುದಕ್ಕೆ ಅರ್ಪಿಸಿ ಯಾವ ಹಸ್ತದಿಂದ ಯಾವ ಮನೋಭಾವದಿಂದ ಅರ್ಪಿಸಿದಾಗ ಆ ಅಂಗ ಯಾವ ಲಿಂಗ ಆತು ಅನ್ನೋದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಅಂಗಲಿಂಗವಾಗುವುದು ಅನ್ನೋದಕ್ಕೆ ಚಾರ್ಟ್ ತಿಳ್ಕೊಂಡ್ಬಿಟ್ರಿ. ವೀರಶೈವ ಸಿದ್ಧಾಂತ ಅದರ ಗುರಿ ಅಂಗಲಿಂಗವಾಗುವುದು. ಹೆಂಗಾಗ್ತದಪ್ಪ ಅಂದ್ರೆ ಹಿಂಗಾಗ್ತದ ಅಂತ ಗೊತ್ತಾಯ್ತು. ಅಂತಃಕರಣ ವಿಶಿಷ್ಟ ಚೇತನವೇ ಜೀವ. ದೇಹ ಭಾವ ಬಿಟ್ಟು ಶಿವ ಸಮರತಿ ಪಡೆಯುವುದು ಅವನ ಅಂತಿಮ ಧ್ಯೇಯ. ಈ ಧ್ಯೇಯ ಸಿದ್ಧಿಗಾಗಿ ತನ್ನ ಅಂಗಭಾವವನ್ನ ಭಕ್ತಿ ಹಸ್ತದಿಂದ ಲಿಂಗ ತತ್ವದಲ್ಲಿ ಸಮರ್ಪಿಸುತ್ತಾನೆ. ಈ ಅರ್ಪಣಾ ಸಾಧನೆಗೆ ಶತಸ್ಥಲ ಸಾಧನೆ ಎಂದು ಕರೆಯುತ್ತಾರೆ. ಜೀವನು ದೇಹ ಭಾವ ಬಿಟ್ಟು ತಂದು ದೇಹ ಭಾವ ಬಿಡಬೇಕು. ದೇಹ ಭಾವ ಬಿಟ್ಟವನಿಗೆ ಈ ಪೃಥ್ವಿಯಂಗ, ಜಲಾಂಗ, ಅಗ್ನ್ಯಾಂಗ, ವಾಯುವಾಂಗ, ಆಕಾಶಾಂಗ, ಆತ್ಮಾಂಗ ಪರಮಾತ್ಮನಿಗೆ ಸಮರ್ಪಿಸಬೇಕು. ಅಂಗಭಾವ ಅಂತಂದ್ರೇನು? ಈ ದೇಹನೇ ನಾನು, ದೇಹ ನನ್ನದು ಅನ್ನೋಂಥದ್ದು ಆ ಭಾವ ಬಿಡಬೇಕು. ಅಜ್ಞಾನ ಬಿಟ್ಟು ತನ್ನ ಪಂಚಭೂತಾತ್ಮಕವಾದ ಶರೀರವನ್ನ ಅಲ್ಲಿ ಗುರುಗಳಿಗೆ ಅವೇನು ಗುರುಲಿಂಗ, ಆಚಾರ್ಯಲಿಂಗ, ಜಂಗಮಲಿಂಗ ಏನೋ ಆ ಲಿಂಗಕ್ಕೆ ಸಮರ್ಪಿಸೋದು. ನಂದಲ್ಲಪ್ಪ ಇದು ನಿಂದು ಅಂತ. ಹೀಗಾಗಿ ತನ್ನ ಪೃಥ್ವ್ಯಂಗ ಮತ್ತು ಜಲಾಂಗ ರೂಪ ತ್ಯಾಗಾಂಗವನ್ನ ಗುರುಲಿಂಗ ಮತ್ತು ಆಚಾರಲಿಂಗ ರೂಪ ಇಷ್ಟಲಿಂಗಕ್ಕೆ ಸಮರ್ಪಿಸಿ ಭಕ್ತ ಮತ್ತು ಮಹೇಶ ಎನ್ನಿಸಿಕೊಳ್ಳುತ್ತಾನೆ. ಎರಡನೇ ವಾಕ್ಯದಲ್ಲಿ ತೇಜಾಂಗ, ವಾಯುವಾಂಗ, ಭೋಗಾಂಗ, ಶಿವಲಿಂಗ, ಜಂಗಮ ಲಿಂಗ ರೂಪ ಪ್ರಾಣಲಿಂಗಕ್ಕೆ ಸಮರ್ಪಿಸಿ ಪ್ರಸಾದಿ ಪ್ರಾಣಲಿಂಗಿ ಎನ್ನಿಸಿಕೊಳ್ಳುತ್ತಾನೆ. ಆಕಾಶಾಂಗ, ಆತ್ಮಾಂಗ ರೂಪ ಯೋಗಾಂಗವನ್ನ ಪ್ರಸಾದಲಿಂಗ, ಮಹಾಲಿಂಗ ರೂಪ ಭಾವಲಿಂಗಕ್ಕೆ ಸಮರ್ಪಿಸಿ ಶರಣ ಐಕ್ಯ ಎನ್ನಿಸಿಕೊಳ್ಳುತ್ತಾನೆ. ಭಕ್ತನಲ್ಲಿ ಶ್ರದ್ಧಾಭಕ್ತಿ, ಮಹೇಶನಲ್ಲಿ ನಿಷ್ಠಾಭಕ್ತಿ, ಪ್ರಸಾದಿಯಲ್ಲಿ ಅನುಭವ ಭಕ್ತಿ, ಪ್ರಾಣಲಿಂಗಿಯಲ್ಲಿ ಅವಧಾನ ಭಕ್ತಿ, ಶರಣನಲ್ಲಿ ಆನಂದ ಭಕ್ತಿ, ಐಕ್ಯನಲ್ಲಿ ಸಮರಸ ಭಕ್ತಿ ವಿಕಸಿತವಾಗಿದೆ. ಅದಕ್ಕೆ ಆನಂದ ಅನ್ನೋದು ಕೆಳಗೆ ಹಾಕೋಬೇಕು, ಅನುಭವ ಮೇಲೆ ಹಾಕೋಬೇಕು. ಸೀರಿಯಲ್ ಪ್ರಕಾರ ಇದೆ ಕರೆಕ್ಟ್.
ಭಕ್ತನಲ್ಲಿ ಶ್ರದ್ಧಾಭಕ್ತಿ, ಮಹೇಶನಲ್ಲಿ ನಿಷ್ಠಾಭಕ್ತಿ, ಪ್ರಸಾದಿಯಲ್ಲಿ ಅನುಭವ ಭಕ್ತಿ, ಪ್ರಾಣಲಿಂಗಿಯಲ್ಲಿ ಅವಧಾನ ಭಕ್ತಿ, ಶರಣನಲ್ಲಿ ಆನಂದ ಭಕ್ತಿ, ಐಕ್ಯದಲ್ಲಿ ಸಮರಸ ಭಕ್ತಿ. ಆನಂದ ಅನ್ನೋದು ಕೆಳಗೆ ಹಾಕೋಬೇಕು ನೋಡ್ರಿ. ಇದ್ರಾಗ ಏನದ ಚಾರ್ಟ್ನಾಗ ಭಕ್ತಿ, ಇದ್ರಾಗ ಈ ಚಾರ್ಟ್ನಾಗೆ ತಪ್ಪಾಗ್ಯದ, ಅದಕ್ಕೆ ಗದಲ್ಬೇಕು. ಕರೆಕ್ಟ್. ಇದೇನು ಚಾರ್ಟ್ ಪ್ರಿಂಟ್ ಆಗ್ಯದಲ್ರಿ, ಅದ್ರಾಗ ಗದಲಾಕ್ಯಾರ. ಶ್ರದ್ಧಾ, ನಿಷ್ಠಾ, ಸಾವಧಾನ, ಅನುಭವದ ಬದಲಿ ಆನಂದ ಮೊದಲು ಹಾಕೊಂಡ್ಬಿಟ್ಟ, ಅದಕ್ಕೆ ಗದ್ದಕ್ಕೆ ಬಿದ್ದದ. ಆಯ್ತು, ಆನಂದ ಆದ್ಮೇಲೆ ಸಮರಸ, ಅನುಭವ, ಆನಂದ, ಸಮರಸ, ಶ್ರದ್ಧಾ, ನಿಷ್ಠಾ, ಸಾವಧಾನ, ಅನುಭವ, ಆನಂದ, ಸಮರಸ. ಕರೆಕ್ಟ್. ತಿದ್ದುಪಡಿ ಮಾಡ್ಕೊಂಡ್ಬಿಡ್ರಿ. ಭಕ್ತಸ್ಥಲಿ ಒಳಗೆ ಶ್ರದ್ಧಾ ಭಕ್ತಿ, ಮಹೇಶನಲ್ಲಿ ನಿಷ್ಠಾ ಭಕ್ತಿ, ಪ್ರಸಾದಿಯಲ್ಲಿ ಅನುಭವ ಭಕ್ತಿ, ಪ್ರಾಣಲಿಂಗಿಯಲ್ಲಿ ಅವಧಾನ ಭಕ್ತಿ, ಶರಣನಲ್ಲಿ ಆನಂದ ಭಕ್ತಿ, ಐಕ್ಯನಲ್ಲಿ ಸಮರಸ. ಇಷ್ಟು ತಿಳ್ಕೊಳ್ಳಿ. ಸಾಧನೆಯು ಅಂತಿಮ ಸ್ಥಿತಿಯನ್ನು ತಲುಪಿದಾಗ ಅಧಿಕ ಪ್ರಭಾವತಿ ಶಕ್ತಿ ಮತ್ತು ನ್ಯೂನ ಪ್ರಭಾವತಿ ಭಕ್ತಿಗಳ ಸಮರಸಗೊಳ್ಳುತ್ತವೆ. ಅವೇನಾಗ್ತವೆ? ಶಕ್ತಿ ಮತ್ತು ಭಕ್ತಿಗಳೆರಡೂ ಸಮರಸಗೊಳ್ತಾವ. ಸಮರಸಗೊಂಡು ಏನಾಗ್ತವ? ಪರಾಶಕ್ತಿಯ ಚಿದ್ಗರ್ಭದಲ್ಲಿ ಆಗ ಅವುಗಳಲ್ಲಿ ಅಭಿವ್ಯಕ್ತವಾಗಿ ಶಿವ ಹಾಗೂ ಜೀವ ಚೈತನ್ಯಗಳು ಸಮರಸಗೊಳ್ಳುತ್ತವೆ. ಇವು ಭಕ್ತಿ ಮತ್ತು ಶಕ್ತಿಗಳನ್ನ ಸಮರಸ ಮಾಡಿದರೆ, ಇಲ್ಲೇನೇನ್ ಮಾಡಿರಲ್ಲ, ಸುಚಿತ್ತ ಹಸ್ತ, ಸುಬುದ್ಧ ಹಸ್ತ, ನಿಮ್ಮೊಳಗಿರುವಂತ ಏನವು ಪೃಥ್ವ್ಯಾಂಗ, ಜಲಾಂಗಗಳನ್ನ ಆ ಲಿಂಗಗಳಿಗೆ ಕೊಡೋದು ಮಾಡಿದ್ರ ಅದರ ಪರಿಣಾಮ ಏನಾಗ್ತದಪ್ಪ ಅಂತಂದ್ರೆ, ಆ ಪರಾಶಕ್ತಿಯ ಚಿದ್ಗರ್ಭದಲ್ಲಿ ಅವುಗಳಲ್ಲಿ ಅಭಿವ್ಯಕ್ತವಾಗಿ ಏನಾಗ್ತದ? ಶಿವ ಹಾಗೂ ಜೀವ ಚೈತನ್ಯಗಳು ಸಮರಸಗೊಳ್ಳುತ್ತವೆ. ಇದುವೇ ಲಿಂಗದಲ್ಲಿ ಅಂಗ ಸಮರ್ಪಣದ ಫಲ. ನಮ್ಮ ಪೃಥ್ವ್ಯಾಂಗವನ್ನ ಆಚಾರ ಲಿಂಗಕ್ಕೆ ಸಮರ್ಪಣೆ ಮಾಡಿದರ ಫಲ ಏನಾಗ್ತದ ಅಂದ್ರೆ, ಜೀವ ಶಿವ ಸಂಗಮ ಹೊಂದುತ್ತದ. 6 ಅಂಗಗಳನ್ನ 6 ಲಿಂಗಗಳಲ್ಲಿ ಸಮರ್ಪಿಸಿದರೆ ಜೀವ ಮತ್ತು ಶಿವ ಐಕ್ಯ ಹೊಂದುತ್ತಾರ. ಎದಕ್ಕೆ ಸಮರ್ಪಿಸ್ಬೇಕು, ಹಿಂಗ್ಯಾಕೆ ಮಾಡಬೇಕು ಅಂತಂದ್ರೆ, ಶಿವ ಜೀವೈಕ್ಯರ ಐಕ್ಯಕ್ಕಾಗಿ. ಅದು ಮಾಡಿದ್ರೆ ಇದು ಆತು. ಇಂತು ಸ್ಥಳ ಮತ್ತು ಧರ್ಮಾಚಾರಗಳ ವಿಭಿನ್ನತೆಗೆ ಅನುಗುಣವಾಗಿ ವೀರಶೈವನು ಭಕ್ತಾದಿ ಷಟ್ ನಾಮಗಳನ್ನು ಪಡೆಯುತ್ತಾನೆ. ಅವನ ಸಾಧನೆಯನ್ನು ರೇಖಿಸುವ ವೀರಶೈವ ಶಾಸ್ತ್ರ ಕೂಡ ಸ್ಥಳ, ಧರ್ಮ ಹಾಗೂ ಅಧಿಕಾರ ವಿಭಿನ್ನತೆಯ ಗಮನಿಸಿ 6 ವಿಧವಾಗಿದೆ. ಆದ್ದರಿಂದ ಶತಸ್ಥಲ ದರ್ಶನ ಎನ್ನುತ್ತಾರೆ. ವೀರಶೈವ ಸಿದ್ಧಾಂತದ ಭಿನ್ನ ನಾಮವಾಗಿದೆ. ಈ ಶಾಸ್ತ್ರವು ಶಕ್ತಿ ಹಾಗೂ ಶಿವರ ಮಧ್ಯೆ ಅವಿನಾಭಾವ ಸಂಬಂಧ ಹೇಳುವುದರಿಂದ ಇದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಎಂದು, ಶಿವ ಹಾಗೂ ಜೀವರ ಮಧ್ಯದಲ್ಲಿ ಅಂತರವೆನ್ನಿಸದೆ ನಿತ್ಯ ನಿರಾಲಂಬ ಅನಂತಾದ್ವಯ ಪರಶಿವನನ್ನೇ ಲಕ್ಷಿಸುವುದರಿಂದ ಶಿವಾದ್ವೈತ ಸಿದ್ಧಾಂತ ಎಂದು ಶಾಸ್ತ್ರವಿದರು ಏನ್ ಮಾಡ್ತಾರೆ? ವರ್ಣಿಸುತ್ತಾರೆ. ಜೀವರು ಅನೇಕ ಇದ್ರೂ ಏನಾಯ್ತು? ಸಮುದ್ರದ ನೀರು ಒಂದೇ ಅದಲ್ಲ, ನೀರಿನ ಕಡೆ ಲಕ್ಷ್ಯ ಕೊಟ್ಟು ಸಮುದ್ರನೇ ಅಂತಾರೆ, ತೆರೆಗಳು ಅಂತ ಅನ್ನಂಗಿಲ್ಲ ಸಮುದ್ರಕ್ಕೆ. ಹಂಗ ಇಲ್ಲಿ ಜೀವರುಗಳು ಎಷ್ಟಿದ್ರೂ ಸಹಿತ ಅಲ್ಲಿ ಶಕ್ತಿ ಮತ್ತು ಶಿವರ ಮಧ್ಯದಲ್ಲಿ ಅಂತರವೆನ್ನಿಸದೆ ನಿತ್ಯ ನಿರಾಲಂಬ ಅದ್ವಯ ಪರಶಿವನನ್ನೇ ಲಕ್ಷಿಸುವುದರಿಂದ ಶಿವಾದ್ವೈತ ಸಿದ್ಧಾಂತ ಅಂತ.
ಶಿವ ಒಬ್ಬನೇ ಅದಾನ, ಶಕ್ತಿ ಒಳಗ ಇವೆಲ್ಲ ಭೇದ 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 ಅದಾವ. ಆ ಶಕ್ತಿ ಅಂತಂದ್ರೆ ಶಿವನ ಆತ್ಮಚೇತನ. ಹೀಗಾಗಿ ಶಿವಾದ್ವೈತ ಸಿದ್ಧಾಂತ ಅಂತ ಯಾಕಂತಾರಂದ್ರೆ ಶಿವನನ್ನೇ ಲಕ್ಷ್ಯದಲ್ಲಿ ಇಟ್ಕೊಂಡು ಆತನಿಂದ ಭಿನ್ನವಾದ ಯಾವ ಪದಾರ್ಥಗಳು ಇಲ್ಲ ಅನ್ನೋದಕ್ಕೆ ಶಿವ ಅದ್ವೈತ ಸಿದ್ಧಾಂತ. ಶಿವನಿಂದ ಭಿನ್ನವಾಗಿ ಇಲ್ಲ, ಯಾವುದೇ ಅಲ್ಲಿ ಶಿವನಿಂದ ಭಿನ್ನವಾಗಿ ಇಲ್ಲ, ಎಲ್ಲ ಶಿವನಲ್ಲಿ ಅಭಿನ್ನವಾಗಿ ಆದ. ಶಿವನಲ್ಲಿ ಅಭಿನ್ನವಾಗಿ ಇದ್ದದ್ದನ್ನ ನಾವು ಭಿನ್ನ ಅಂತ ಅಜ್ಞಾನದ ಕಾರಣ ತಿಳ್ಕೊಂಡಿರ್ತೀವಿ. ಅದನ್ನ ಶಿವನಲ್ಲಿ ಅಭಿನ್ನ ಮಾಡೋದಕ್ಕೆ ಏನಂತಾರ್ರಿ? ಯಾವುದೇ ಪದಾರ್ಥ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಜೀವ ಇರ್ಬೋದು, ಎಲ್ಲವನ್ನ ಶಿವನಲ್ಲಿ ಅಭಿನ್ನ ಮಾಡೋದಕ್ಕೆ ಏನಂತಾರೆ? ಲಯ ಯೋಗ ಅಂತಾರೆ. ಲಯ ಯೋಗ. ಲಯ ಯೋಗ ಅಂತಂದ್ರ ಒಬ್ಬ ಕುಂಬಾರನ ಮನೆಗೆ ಹೋಗಿರಿ, ಕುಂಬಾರ 108 ವಸ್ತುಗಳು ಮಾಡಿ ನಿಮಗೆ ತೋರಿಸ್ಲಕತ್ತನ. ಅಜ್ಞಾನಿ ಆದವನು ಆ ಎಲ್ಲ ವಸ್ತುಗಳನ್ನು ನೋಡಿ ಚೌಕಾಶಿ ಮಾಡಿ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟನ. ಜ್ಞಾನಿಯಾದವನು ಕುಂಬಾರನ ಮನೆಗೆ ಹೋಗಿ ಕುಂಬಾರ ಮಾಡಿದ ಎಲ್ಲ ವಸ್ತುಗಳನ್ನ ಲಯ ಮಾಡ್ತಾನ. ಹೆಂಗ್ ಮಾಡ್ತಾನ ಲಯ? ಮಣ್ಣಂತ ತಿಳ್ಕೊತಾನ. ಆ ಕುಂಬಾರನ ಮನೆಯೊಳಗಿನ ಎಲ್ಲಾ ಪದಾರ್ಥಗಳನ್ನ ಮಣ್ಣು ಅಂತ ತಿಳ್ಕೊತಾನ. ಅಲ್ಲಿ ಮಣ್ಣು ಅಂತ ತಿಳ್ಕೊಂಡ ಮೇಲೆ ಅಲ್ಲಿ ಕುಂಬಾರ ಮಾಡಿದ ಪದಾರ್ಥಗಳು ಅಲ್ಲಿ ಇಲ್ಲವೇ ಇಲ್ಲ, ಬರೀ ಮಣ್ಣದ. ಕುಂಬಾರ ಮಾಡಿದ ಪದಾರ್ಥಗಳು ಏನದವ ಅವು ಯಾವ ಅಲ್ಲಿ ಇಲ್ಲೇ ಇಲ್ಲ, ಬರೇ ಮಣ್ಣ. ಅದಕ್ಕೆ ಅಲ್ಲಿ ಏನಾಯ್ತು? ಕುಂಬಾರ ಮಾಡಿದ ಪದಾರ್ಥಗಳೆಲ್ಲ ಲಯ ಆಗಿಬಿಟ್ಟು. ಅದೇ ರೀತಿ ಇಡೀ ವಿಶ್ವದ ಎಲ್ಲಾ ವಸ್ತು ಪ್ರಪಂಚ ಜಗತ್ತಿನಾಗ ನೋಡ್ಲಿಕ್ಕೆ ಏನು ವೆರೈಟಿ ವೆರೈಟಿ ಕಲರ್, ಏನು ಶೇಪು, ಏನು ಹೈಟು, ಏನು ಆಕಾರ, ಎಂತಿಂತ ಮಾಟ, ಇವೆಲ್ಲ ವಸ್ತುಗಳು, ವ್ಯಕ್ತಿಗಳು, ಜೀವಿಗಳದಲ್ಲ, ಇವೆಲ್ಲವನ್ನ ಲಯ ಮಾಡ್ಬೇಕಾದ್ರೆ ವಸ್ತು ಪ್ರಪಂಚ, ಇಡೀ ವಸ್ತು ಪ್ರಪಂಚವನ್ನು ಲಯ ಮಾಡ್ಬೇಕಾದ್ರೆ ಪೃಥ್ವಿ ಅನ್ಬೇಕು. ಅವು ಏತ್ ಆಕಾರ ಇರ್ಲಿ, ಏತ್ ಬಣ್ಣ ಇರ್ಲಿ, ಎಂಥದೇ ಇರ್ಲಿ, ದ್ರವ ಇರ್ಲಿ, ಘನ ಇರ್ಲಿ, ಏನ್ ಯಾಕಿರ್ಲಿಕ್ಕೆ ಎಲ್ಲ ಪೃಥ್ವಿಲಿಂತ ಆಗ್ಯದ. ಪೃಥ್ವಿ ಅಂತಂದ್ರ ಎಲ್ಲ ವಸ್ತು ಪ್ರಪಂಚ ಲಯ ಆಗಿ ಹೋಗ್ಬಿಡ್ತದೆ. ಪೃಥ್ವಿ ಒಂದೇ ಉಳಿತು. ಈ ಪೃಥ್ವಿನ ಲಯ ಮಾಡ್ಬೇಕಾದ್ರೆ ಜಲ ಅನ್ನಬೇಕು. ಜಲದ ವಿಷಯ ಮತ್ತು ಅಂತಂದ್ರೆ ಅಲ್ಲಿ ಪೃಥ್ವಿ ಇಲ್ಲ, ಜಲನೇ ಅದ. ಜಲನೇ ಪೃಥ್ವಿ ರೂಪದಾಗ. ಮತ್ತೆ ಜಲವನ್ನು ಲಯ ಮಾಡಬೇಕಾದ್ರೆ ಅಗ್ನಿನೇ ಜಲದ ರೂಪದಾಗ ಅದ. ಅಲ್ಲಿ ಅಗ್ನಿ ಅಂತಂದ್ರೆ ಜಲ ಮತ್ತೆ ಭಿನ್ನವಾಗಿ ಇಲ್ಲೇ ಇಲ್ಲ, ಅಗ್ನಿಯಲ್ಲೇ ಜಲ. ಅಗ್ನಿ ಲಯ ಮಾಡ್ಬೇಕಾದ್ರೆ ವಾಯು ಆದಂತೇಳಿ ಅಲ್ಲಿ ಅಗ್ನಿ ಅದ. ವಾಯು ಇಲ್ಲ ಅಂತಂದ್ರೆ ಅಲ್ಲಿ ಅಗ್ನಿ ಇಲ್ಲವೇ ಇಲ್ಲ. ಮತ್ತೆ ವಾಯುವನ್ನು ಲಯ ಮಾಡ್ಬೇಕಾದ್ರೆ ಆಕಾಶ ಆದಂತ ಅಲ್ಲಿ ವಾಯು ಅದ. ಆಕಾಶನೇ ಇಲ್ಲ ಅಂದ್ರೆ ಅಲ್ಲಿ ವಾಯು ಇಲ್ಲ, ಏನು. ಆಕಾಶವನ್ನು ಲಯ ಮಾಡ್ಬೇಕಾದ್ರೆ ಮಾಯ, ಅಜ್ಞಾನ. ಆ ಕಡೆ ಮುಂದೆ ಏನದ ಗೊತ್ತಿಲ್ಲ, ಅದಕ್ಕೆ ಅಜ್ಞಾನ ಆದಂತ ಅಲ್ಲಿ ಆಕಾಶ ಮತ್ತು ಪಂಚಭೂತಾದಿಗಳದಾವ. ಅಲ್ಲಿ ಅಜ್ಞಾನ, ಮಾಯೆ, ಪ್ರಕೃತಿ ಅನ್ನೋದು ಇರಲಿಲ್ಲ ಅಂತಂದ್ರೆ ಪರಶಿವನಲ್ಲಿ ಈ ಒಂದು ಅಜ್ಞಾನ ಅನ್ನೋದು ಇರಲಿಲ್ಲ ಅಂತಂದ್ರೆ ಅಲ್ಲಿ ಪಂಚಮಹಾಭೂತಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಆಕಾಶವನ್ನ ಮಾಯೆಯಲ್ಲಿ ಲಯ ಮಾಡೋದು, ಮಾಯೆಯನ್ನ ಬ್ರಹ್ಮನಲ್ಲಿ ಲಯ ಮಾಡಿಬಿಡೋದು. ಬ್ರಹ್ಮನನ್ನ ಯಾವ ಕಾರಣಕ್ಕೂ ಲಯ ಮಾಡ್ಲಿಕ್ಕೆ ಬರಂಗಿಲ್ಲ. ಬ್ರಹ್ಮ ಎಲ್ಲ ಕಾಲದಲ್ಲಿರೋನು, ಎಲ್ಲ ದೇಶದಲ್ಲಿರೋನದನು, ಅವನಿಗೆ ಲಯ ಮಾಡ್ಲಿಕ್ಕೆ ಬರಂಗಿಲ್ಲ. ಹಿಂಗಾಗಿ ಎಲ್ಲ ವಸ್ತು ಲಯ ಮಾಡಿ ಕೇವಲ ಬ್ರಹ್ಮನ ಒಂದೇ ಉಳಿಸ್ಕೊಳ್ಳೋದಕ್ಕೆ ಲಯ ಯೋಗ ಸಾಧನ ಅಂತಾರೆ.
ಯಾವುದಾದ್ರೆ ವಸ್ತು ಬಂದು ಹಿಡ್ಕೊಂಡ್ರಿ ಅಂತಂದ್ರೆ ಅದರ್ಲಿಕ್ಕೆ ನೀವು ಬ್ರಹ್ಮಗೆ ಹೋಗಿ ಮುಟ್ಟಬೇಕು, ಎಲ್ಲ ಲಯ ಮಾಡ್ಕೊತ ಹೋಗ್ಬೇಕು. ಪಂಚಭೂತಗಳ ಸತ್ವಗುಣದಿಂದ ಏನ್ ತಯಾರಾಗ್ಯಾವ್ರಿ? ಜ್ಞಾನೇಂದ್ರಿಯಗಳು ತಯಾರಾಗ್ಯಾವ. ಸತ್ವಗುಣದಿಂದ ಜ್ಞಾನೇಂದ್ರಿಯ ತಯಾರಾಗ್ಯಾವ. ಪಂಚಭೂತಗಳ ರಜೋಗುಣದಿಂದ ಪಂಚಪ್ರಾಣಗಳು ಮತ್ತು ಕರ್ಮೇಂದ್ರಿಯಗಳು ತಯಾರಾಗ್ಯಾವ. ಆ ಪಂಚಭೂತಗಳ ಆ ಸತ್ವ ರಜ ತಮ ಗುಣಗಳು ಏನದವಲ್ಲ, ಆ ಗುಣಗಳು ಏನ್ ಮಾಡ್ಬೇಕು? ಆ ಮೂಲ ಪ್ರಕೃತಿ ಒಳಗದಲ್ಲ ಸತ್ವ ರಜ ತಮ, ಅದ್ರೊಳಗೆ ಅವು ಲೀನ್ ಮಾಡಬೇಕು, ಲಯ ಮಾಡಬೇಕು. ಆ ಮೂಲ ಪ್ರಕೃತಿಯ ಸತ್ವ ರಜ ತಮಗಳನ್ನ ನಾವು ನೋಡಿದರೆ ಇವು ಅವುಗಳಿಂದ ಭಿನ್ನ ಇಲ್ಲವೇ ಇಲ್ಲ. ಹೀಗಾಗಿ ಆ ಮೂಲ ಪ್ರಕೃತಿ ಅಂತೇಳಿ ಅಂದ್ಬಿಟ್ರಿ ಅಂತಂದ್ರ ಅಲ್ಲಿ ಸತ್ವಗುಣನೂ ಇಲ್ಲ, ರಜೋಗುಣನೂ ಇಲ್ಲ, ತಮೋಗುಣನೂ ಇಲ್ಲ. ಅಲ್ಲಿ ಮೂಲ ಪ್ರಕೃತಿ ಒಳಗ ಈ ಮೂರೂ ಗುಣಗಳು ಲಯ ಆಗಿ ಹೋಗ್ಬಿಡ್ತಾವ. ಮತ್ತೆ ಮೂಲ ಪ್ರಕೃತಿ ಎದ್ರಾಗ ಲಯ ಆಗ್ತದ? ಬ್ರಹ್ಮನಾಗ ಲಯ ಆಗ್ತದೆ. ಹೀಗಾಗಿ ಬ್ರಹ್ಮ ಒಂದನ್ನೇ ಉಳಿಸ್ಕೊಂಡು ಮೂಲ ಪ್ರಕೃತಿನ ಲಯ ಮಾಡೋದು, ಮತ್ತೆ ಆ ಸತ್ವ ರಜ ತಮೋ ಗುಣಗಳನ್ನು ಲಯ ಮಾಡೋದು, ಆ ಸತ್ವ ರಜೋ ತಮೋ ಗುಣಗಳಿಂದ ಉತ್ಪನ್ನವಾದ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತೆ ಪಂಚ ಪ್ರಾಣಗಳು ಅವು ಏನೇನವು ಅವೆಲ್ಲ ಲಯ ಮಾಡೋದು. ಉತ್ಪತ್ತಿ ಹೆಂಗಾಯ್ತು ಮತ್ತು ಅವು ಲಯ ಹೆಂಗ್ ಮಾಡ್ಬೇಕು, ಎರಡು ಬರ್ಬೇಕು ನಿಮಗೆ. ಲಯಕರ್ತರು ನೀವೇ, ಸೃಷ್ಟಿಕರ್ತರು ನೀವೇ. ಅಪಂಚೀಕೃತ ಪಂಚಭೂತಗಳೇ ಪಂಚೀಕೃತ ಪಂಚಭೂತಗಳಾಗ್ಯಾವ. ಆ ಪಂಚೀಕೃತ ಪಂಚಭೂತಗಳಿಂದ ಆ ಪಂಚಭೂತಗಳ ಸತ್ವಗುಣದಿಂದ ಜ್ಞಾನೇಂದ್ರಿಯಗಳು, ರಜೋಗುಣದಿಂದ ಕರ್ಮೇಂದ್ರಿಯಗಳು ಮತ್ತು ಪಂಚ ಪ್ರಾಣಗಳು ಆಗ್ಯಾವ. ಇದು ಹೆಂಗಂದ್ರೆ ಸೃಷ್ಟಿ ಮಾಡೋದಿದು. ಸೃಷ್ಟಿ ಮಾಡಿದ ಮತ್ತೆ ಹೊಳ್ಳಿ ಲಯ ಮಾಡ್ಬೇಕಾದ್ರೆ ಆ ಸತ್ವ ರಜೋ ತಮೋ ಗುಣಗಳೆದಾಗದವ ಮೂಲ ಪ್ರಕೃತಿ ಒಳಗದವ. ಹೀಗಾಗಿ ಆ ಸತ್ವ ರಜೋ ತಮವನ್ನ ಮೂಲ ಪ್ರಕೃತಿ ಒಳಗೆ ನೀವು ಲಯ ಮಾಡಿಬಿಟ್ರಿ ಅಂತಂದ್ರ ಅಲ್ಲಿ ಜ್ಞಾನೇಂದ್ರಿಯ ಇಲ್ಲ, ಕರ್ಮೇಂದ್ರಿಯ ಇಲ್ಲ, ಯಾವ ಇಂದ್ರಿಯಗಳು ಇಲ್ಲ. ಆ ಮೂಲ ಪ್ರಕೃತಿಯನ್ನ ಬ್ರಹ್ಮನಲ್ಲಿ ಲೀನ ಮಾಡಿಬಿಟ್ರಿ ಅಂತಂದ್ರ, ಲಯ ಮಾಡಿದ್ರಿ ಅಂತಂದ್ರ ಅಲ್ಲಿ ಬ್ರಹ್ಮ ಒಬ್ಬನೇ ಉಳಿದ್ಬಿಡ್ತಾನೆ. ಹಿಂಗದ ನೋಡಿ ಕತೆ. ಎಲ್ಲ ಲಯ ಮಾಡೋ ಕಲಿಬೇಕು. ಲಯ ಯೋಗ, ಸೃಷ್ಟಿ ಯೋಗನೂ ಕಲಿಬೇಕು. ಸೃಷ್ಟಿ ಹೆಂಗಾಯ್ತು ಅನ್ನೋದನ್ನು ಕಲಿಬೇಕು, ಲಯ ಹೆಂಗ್ ಮಾಡ್ಬೇಕನ್ನೋದು ಕಲಿಬೇಕು. ನೀವೇ ಸೃಷ್ಟಿಕರ್ತರು, ನೀವೇ ಲಯಕರ್ತರು. ಸಾಕಲ್ರಿ, ಟೈಮ್ ಆಯ್ತು. ನಾಳೆಗೆ ಅನುಬಂಧ ಚತುಷ್ಟಯ ತಗೊಳ್ಳೋಣ. ಇವು 6 ವಾಕ್ಯಗಳ ರಚನೆ ಮಾಡೋದಾಯ್ತು. ಲಯ ಹೆಂಗ್ ಮಾಡ್ಬೇಕನ್ನೋದು ಕಲ್ತ್ರಿ, ಸೃಷ್ಟಿ ಹೆಂಗ್ ಆಗ್ತದ ಅನ್ನೋದು ಕಲ್ತ್ರಿ. ಅದಿನ್ನ 6ನೇ ತರಂಗ ಮುಗಿಯೋದ್ರೊಳಗೆ ಎಲ್ಲ ಇನ್ನ ಪರ್ಫೆಕ್ಟ್ ಆಗ್ತೀರಿ ನೀವು. ಜಗತ್ತಿನ ಸೃಷ್ಟಿಕರ್ತರು ನೀವು, ಲಯಕರ್ತರು ನೀವೇ ಆಗ್ತೀರಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಮುಂದೇನ್ ಮಾಡ್ತೀರಿ ನೋಡ್ರಿ.